ಸ್ಪೀಡ್ ಇಲ್ಲ, ಸಾಧಾರಣ ಮಟ್ಟಿಗೆ ಒಂದು ಸ್ಪೀಡ್ ಇತ್ತು. ಅಂದ್ರೆ ಅದು ಎಲ್ಲಿಂದ ಬಂತ ಬೈಕ್? ಆ ಊರಿನಿಂದಾನೇ ಬಂತು? ಅವರ ಮೇಲಿಂದಾನೇ ಬಂತು, ಮೇಲೆ ಹೋಗುವ ಅಂದ್ರೆ ಈ ಸುಮಂತ್ ಮನೆ ಕಡೆಯಿಂದ? ಸುಮಂತ್ ಮನೆ ಕಡೆ. ನಾನು ಬೆಳಿಗ್ಗೆ ದೇವಸ್ಥಾನಕ್ಕೆ ಅಂತ ಹೊರಟು ಅಂಗಳದಲ್ಲಿ ನಿಂತಿದ್ದೆ, ಬೈಕಲ್ಲಿ ಕೂತಿದ್ದೆ 5:30ಗೆ. 5:30ಗೆಲ್ಲ 5 ಒಂದು 10 ಅಂದ ಮಟ್ಟಿಗೆ. ಊರಲ್ಲಿ ನಾನು ಸಂದರ್ಭ ಬರುವಾಗ ನಾನು ಹೇಳ್ತೇನೆ, ಈಗ ಅದನ್ನು ಹೇಳಲಿಕ್ಕೆ ಇಚ್ಛಿಸುವುದಿಲ್ಲ. ಸಂದರ್ಭ ಬಂದಾಗ ನಾನು ಹೇಳ್ತೇನೆ. ಹೌದಾ? ನನಗೆ ವರ್ಷದ 90 ಆಯ್ತು. 90 ವರ್ಷ ಆದ್ರೂ ನನಗೆ ಈ ಮಾತು ಕೇಳುವಾಗ ಪಿತ್ತ ಅಲ್ಲಿಗೆ ಏರಿದೆ ನನಗೆ. ಮಾನ್ಯ ವೀಕ್ಷಕರೇ, ಸುಮಂತ್ ಹತ್ಯೆ ಆಗಿ ಇವತ್ತಿಗೆ 1 ತಿಂಗಳಾಯ್ತು. ಯಾವುದೇ ಆರೋಪಿಗಳು ಸಿಕ್ಕಿಲ್ಲ. ಆದ್ರೆ ನಿನ್ನೆಯಿಂದ ಒಂದು ಹೆಸರು ಬಹುದೊಡ್ಡ ಚರ್ಚೆ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಅದು ಯಾರ ಹೆಸರು ಅಂದ್ಕೊಳ್ಳೆ ನಿಮ್ಗೆ ಗೊತ್ತು, ಲೋಕನಾಥ್ ರೈ ಅವರ ಹೆಸರು. ವಿಶೇಷವಾಗಿ ಲೋಕನಾಥ್ ರೈ ಅವರು ಇಲ್ಲೇ ಇದ್ದಾರೆ ಈಗ ನನ್ನೊಟ್ಟಿಗೆನೆ. ಸರ್, ನಿಜವಾಗ್ಲೂ ಅವತ್ತು ಬೆಳಗ್ಗೆ ಏನು ಆಕ್ಚುಲಿ ಸುಮಂತ್ ಅವತ್ತು ಬೆಳಗ್ಗೆ ಯಾವಾಗ ನೋಡ್ತೀರಾ ನೀವು? ಸುಮಂತ್ ಅಂತೂ ಅವತ್ತು ನೋಡ್ಲಿಲ್ಲ ಸರ್. ನಾವು ಅಲ್ಲಿ ದೇವಸ್ಥಾನಕ್ಕಂತೂ ಹೊರಟು 5 ಚಿಲ್ಲರೆಗೆ ಅಂಗಳದಲ್ಲಿ ನಿಂತಿದ್ದೀವಿ. ಅವಾಗ ಮೇಲಿಂದ ಒಂದು ಬೈಕ್ ಬಂದು ಹೋಗಿದೆ, ಅಷ್ಟೇ ನೋಡಿದ್ವಿ ನಾವು. ಈಗ ಬೈಕಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಹೌದು, ಬೈಕ್ ಏನಂತ ನಾವು ಕತ್ತಲಿಗೆಲ್ಲ ಸರ್ ನೋಡಿದ್ದು. ಬೈಕ್ ಯಾವುದೊಂದು ಹಳೆ ಬೈಕ್ನಾಗೆ ಇತ್ತು, ಬೈಕ್ ಹೋಯ್ತು ಸೀದಾ, ಅಷ್ಟೇ ನೋಡಿದ್ದು ನಾವು ಸರ್, ಬೇರೆ ನೋಡ್ಲಿ. ನೀವು ಅವತ್ತು ಎಲ್ಲಿ ಹೋಗ್ತಾ ಇದ್ರ ಬೆಳಗ್ಗೆ? ನಾನು ಬೆಳಿಗ್ಗೆ ದೇವಸ್ಥಾನಕ್ಕೆ ಅಂತ ಹೊರಟು ಅಂಗಳದಲ್ಲಿ ನಿಂತಿದ್ದೆ, ಬೈಕಲ್ಲಿ ಕೂತಿದ್ದೆ 5:30ಗೆ. 5:30ಗೆಲ್ಲ 5 ಒಂದು 10 ಅಂದ ಮಟ್ಟಿಗೆ. ಆ ಸಮಯಕ್ಕೆ ಏನ್ ದೇವಸ್ಥಾನಕ್ಕೆ ಹೋಗುದು? ಅವತ್ತು ಎಂತ ಇದು ದೇವಸ್ಥಾನದಲ್ಲಿ ಒಂದು ತಿಂಗಳು ಪೂಜೆ ಉಂಟು ದಿವಸ, ಅದಕ್ಕೆ ಅಲ್ಲಿ ನಿಂತಿದ್ದೀವಿ. ಆದ್ರೆ ಎಲ್ಲರೂ ಈಗ ಹೇಳೋದೇನಂತ ಹೇಳಿದ್ರೆ, ಇಲ್ಲಿವರೆಗೂ ಯಾವುದೇ ಸಾಕ್ಷಿಗಳಿರ್ಲಿಲ್ಲ. ಆದ್ರೆ ಈ ಒಂದು ಸಾಕ್ಷಿ ಅಂತ ಹೇಳಿದ್ರೆ ಬೈಕ್ ಅವತ್ತು ಹೋಗಿರುವಂತದ್ದು, ಇನ್ನೊಂದು ರಾಡ್ ಇತ್ತು ಆ ಬೈಕಿನಲ್ಲಿ ಅಂತ ಹೇಳಿದ್ರೆ, ಅದು ಮುಂದೆ ಹೋಗೋ ಒಂದು ಆಟೋಗೆ ಗುದ್ದುತ್ತಂತೆ. ಆಟೋಗೆ ಗುದ್ದಿದ ನಂತರ ಅದರಲ್ಲಿ ಒಂದು ರಾಡ್ ಇತ್ತಂತೆ, ಬೈಕಿಗೆ ನಂಬರ್ ಪ್ಲೇಟ್ ಇಲ್ಲ ಅಂತೆ. ಆಮೇಲೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಲೋಕನಾಥ್ ಅವರ ಮನೆಯಲ್ಲಿ CCTV ಇತ್ತು ಅನ್ನೋದು. ನಿಮಗೆ ನಿಮ್ಮ ಇಲ್ಲ ಸರ್, ನಾವು ಅವರನ್ನು ನೋಡಿದಷ್ಟೇ, ನಮ್ಮ ಮನೆಯಲ್ಲಿ ಯಾವ CCTVನೂ ಇಲ್ಲ. ನೀವು ನೋಡಿದ್ರಾದ್ರೆ? ನಾವು ಅಲ್ಲಿ ಅಂಗಳದಲ್ಲಿ ಕೂತವರು ಫಾಸ್ಟ್ ಆಗಿ ಗಾಡಿ ಹೋಗಿದೆ, ಒಂದು ಭಾರಿ ಸ್ಪೀಡ್ ಇತ್ತು. ಭಾರಿ ಸ್ಪೀಡ್ ಅಂದ್ರೆ ಅಷ್ಟು ಸ್ಪೀಡ್ ಇಲ್ಲ, ಸಾಧಾರಣ ಮಟ್ಟಿಗೆ ಒಂದು ಸ್ಪೀಡ್ ಇತ್ತು. ಅಂದ್ರೆ ಅದು ಎಲ್ಲಿಂದ ಬಂತ ಬೈಕ್? ಆ ಊರಿನಿಂದಾನೇ ಬಂತು? ಅವರ ಮೇಲಿಂದಾನೇ ಬಂತು, ಮೇಲೆ ಹೋಗುವ. ಅಂದ್ರೆ ಈ ಸುಮಂತ್ ಮನೆ ಕಡೆಯಿಂದ? ಸುಮಂತ್ ಮನೆ ಕಡೆ ಬಂತು. ವಿದ್ಯಾರ್ಥಿ ದೆಸೆಯಲ್ಲಿ ಸುಮಂತ್ ಹೇಗಿದ್ದಂತೀರಾ? ಅಲ್ಲ, ಅವನು ಮೊದ್ಲಿಂದ ನೋಡ್ತಾ ಇದ್ರ? ಒಂದು ಸಣ್ಣದಿಂದಲೂ ನೋಡ್ತಾ ಇದ್ದೇವೆ ನಾವು. ತುಂಬಾ ವಿಶೇಷವಾಗಿ ಬೈಕ್ ಹೋಗ್ತಾ ಇದ್ದಂತ ಅಂತದಲ್ಲ, ನಡೆಸಲಿಕ್ಕೆ ಅವ ಸಣ್ಣ ಹುಡುಗ ಅಲ್ಲ, ಅಪ್ಪನೊಟ್ಟಿಗೆ ಒಂದು ಇರ್ತಾನೆ ಅಷ್ಟೇ. ತುಂಬಾ ವಿಶೇಷ ಅಂತ ಹೇಳಿದ್ರೆ ಲೋಕನಾಥ್ ಅವರ ಮನೆ ಮುಂದೆನೆ ಹೋಗ್ಬೇಕಾಗುತ್ತೆ. ನಿಮ್ಮ ಮನೆ ಮುಂದೆನೆ ಹೋಗ್ಬೇಕಾಗತ್ತಲ್ಲ ಅವರು. ಅವನು ಅದ್ರ ಹಿಂದೆ ಪೂಜೆಗೆ ಎಷ್ಟು ಸರಿ ಬಂದಿದ್ದ ಸರ್? ಅದು ಗೊತ್ತಿಲ್ಲ. ನಾವು ಹೋಗೋ ದೇವಸ್ಥಾನ ಬೇರೆ, ಅವರು ಹೋಗೋ ದೇವಸ್ಥಾನ ಬೇರೆ. ಓಹೋ, ಇದೇನು ಧನುರ್ ಪೂಜೆನಾ? ಧನು ಪೂಜೆ. ಆದ್ರೆ ಈಗ ಏನಾಗಿದೆ ಅಂದ್ರೆ, ನಿಮ್ಮ ಪೊಲೀಸರು ಸ್ಟೇಟ್ಮೆಂಟ್ ಮಾಡಿದ್ದಾರೆ? ಮಾಡಿದ್ದಾರೆ. ಯಾವಾಗ? ಸ್ಟಾರ್ಟಿಂಗ್ ಅಲ್ಲೇ ಮಾಡಿದ್ದಾರೆ. ಆದ್ರೆ ಯಾಕೆ ಆ ಬೈಕ್ ಹುಡುಕು ಪ್ರಯತ್ನ ಇಲ್ಲಿವರೆಗೆ ಆಗಿಲ್ಲ? ಅದು ಗೊತ್ತಿಲ್ಲ ನಮ್ಗೆ. ಯಾಕೆ ಹುಡುಕುದಾಗಿಲ್ಲ ಅಂತೆ ಗೊತ್ತಿಲ್ಲ, ಅದು ಕೇಳಲಿಲ್ಲ ನಾವು, ಅವರು ಹೇಳಲಿಲ್ಲ. ಏನ್ ಕೇಳಿದ್ರು ನಿಮ್ಮ ಹತ್ರ ಪೊಲೀಸರು? ಅಷ್ಟೇ ಕೇಳಿದ ಅವರು, ಏನು ಹೋಗಿದ ಎಂತ ಹೋಗಿದ ಕೇಳಿದ್ರು. ಇಲ್ಲಿದ್ದೇನೆ ಏನಾದ್ರು ಹೋಗ್ತಾ ಇತ್ತ ಅಂತ ಎಲ್ಲ ವಿಚಾರಣೆ ಮಾಡಿದ್ರು. ಆಗ ನಾವು ಹೇಳಿದ್ದೇವೆ ಇಲ್ಲೊಂದು ಬೈಕ್ ಹೋಗಿದೆ ಅಂತ ಅಷ್ಟೇ. ಈಗ ಬೈಕ್ ಮುಂದೆ ಯಾವ CCTVಯಲ್ಲಿ ಕವರ್ ಆಗಿದೆ ಅಂತೆ? ಅಲ್ಲ, CCTVಯಲ್ಲಿ ಇದಾಗಿದೆ ಅಂತೆ. ಯಾವ ಒಂದು ಆಟೋಗೆ ಅದು ಡ್ಯಾಶ್ ಆಗಿದೆ ಅಂತೆ ಬೈಕ್. ಎಲ್ಲಿ? ಯಾರ ಆಟೋಗೆ ಸರ್? ರಬ್ಬರ್ ತೋಟದವರು ಅಂತ ಹೇಳ್ತಿದ್ರು. ತುಂಬಾ ವಿಶೇಷ ಅಂತ ಹೇಳಿದ್ರೆ, ನೀವು ಲೋಕನಾಥ್ ಅವ್ರ ಬಗ್ಗೆ ಸುಮಾರು ನಿನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟ ಚರ್ಚೆ. ಲೋಕನಾಥ್ ಅವರು ಅಂತ ಹೇಳಿದ್ರೆ ಇವರ ಮನೆ CCTV ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಆದ್ರೆ ಅವ್ರು ಹೇಳೋ ಪ್ರಕಾರ ಅವರು ಬೆಳಗ್ಗೆ 5 ಗಂಟೆಗೆ ತಮ್ಮ ಮನೆಯಿಂದ ಧನು ಪೂಜೆಗೆ ಹೊರಟಿರ್ತಾರೆ. ಅದೇ ಸಮಯಕ್ಕೇನೆ ಅವರ ಮನೆಯಿಂದ ಒಂದು ತುಂಬಾ ಸ್ಪೀಡ್ ಬೈಕ್ ಪಾಸ್ ಆಗುತ್ತೆ ಅವತ್ತು. ಇದೇ ಬೈಕ್ ಮುಂದೆ ಹೋಗಿ ಒಂದು ಗಾಡಿಗೆ ಗುದ್ದುತ್ತೆ ಅಂತ ಹೇಳಿದ್ರೆ, ಒಂದು ಆಟೋ ರಿಕ್ಷಾಗೆ ಗುದ್ದುತ್ತೆ, ಅದು ಡ್ಯಾಶ್ ಆಗುತ್ತೆ. ಆ ಆಟೋದಲ್ಲಿ ಈಗ ಸುಮಂತ್ ಮನೆಯವರು ಹೇಳೋ ಪ್ರಕಾರ ಅದರಲ್ಲಿ ಆ ಬೈಕ್ನಲ್ಲಿ ಕಬ್ಬಿಣದ ರಾಡ್ ಇತ್ತು ಅಂತೇಳಿ ಮುಂದೆ ಇರುವಂತಹ CCTVಯಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಲೋಕನಾಥ್ ಅವ್ರ ಮನೆಯಲ್ಲಿ CCTV ಇತ್ತು ಅನ್ನೋದಕ್ಕೆ ಇಲ್ಲಿವರೆಗೆ ಅವ್ರು ಹೇಳ್ತಾರೆ. ನಿಮ್ಮ ಮನೇಲಿ CCTV ಇಲ್ಲ? ನಮ್ಮ ಮನೆಯಲ್ಲಿ CCTV ಇಲ್ಲ. ಬಟ್ ನೀವು ಆ ಬೈಕ್ ನೋಡಿದ್ದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ ನೀವು. ಬಟ್ ಆ ಬೈಕ್ ಯಾವ ಕಲರ್ ಇತ್ತು ಸರ್? ಕಲರ್ ಎಲ್ಲ ನೋಡ್ಲಿಲ್ಲ. ಹಳೆ ಬೈಕ್ ಅದು ಅಂತ ರೋಡಲ್ಲಿ ಸೀದಾ ಹೋಗಿದೆ. ಅವತ್ತು ಬೆಳಗ್ಗೆ. ಹೌದು. ನೀವು ಅಂದ್ರೆ ಧನು ಪೂಜೆ ಇದ್ದ ಡೈಲಿ ಬೆಳಿಗ್ಗೆ ಹೋಗ್ತೀರಾ ದೇವಸ್ಥಾನಕ್ಕಿಲ್ಲ? ಇಲ್ಲ, ನಾವೊಂದು ತಿಂಗಳಲ್ಲಿ 2 ಸಲ ಆ ಕಡೆ ಒಂದು ದೇವಸ್ಥಾನಕ್ಕೆ ಹೋಗ್ತೇವೆ, ಲಾಸ್ಟ್ ಇಲ್ಲಿ ಒಂದು ದೇವಸ್ಥಾನ, ಇವ್ರು ಒಂದೇ ಪೂಜೆ ಆಗೋದು. ಈ ಹುಡುಗನ ಒಂದು ಹತ್ಯೆ ಆಯ್ತು, ಇವತ್ತಿಗೆ 1 ತಿಂಗಳಾಯ್ತು. ನೀವೇನು ಹೇಳ್ತೀರಾ?
ನೀವು ಇದೇ ಗ್ರಾಮದವರು. ನಾವು ಹೇಳಲಿಕ್ಕೆ ಏನಿಲ್ಲ, ಒಂದು ಯಾರು ಮಾಡಿದ್ದಾರೆ ಅಂತ ಒಂದು ಕೊಲೆ ಯಾರು ಮಾಡಿದ್ದಾರೆ ಅವರನ್ನು ಆದಷ್ಟು ಬೇಗ ಹಿಡಿದು ಕೊಡ್ಬೇಕಂತ ಎಲ್ಲರೂ ಸೇರಿ ಅಷ್ಟೇ ಹೇಳುವುದು, ನಾವು ಬೇರೆ ಎಲ್ಲಿ ಹೇಳಲಿಕ್ಕಿಲ್ಲ. ಯಾಕಂದ್ರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಯಾರೂ ಇದನ್ನ ಆ ಸಮಯಕ್ಕೆ ಆ ಊರಿಗೆ ಬಂದಿಲ್ಲ ಅನ್ನುವಂಥದ್ದಿತ್ತು. ಒಂದು ಕಡೆ ಅಲ್ಲಿ ಮುಂದ್ಗಡೆ CCTVನೂ ಅವತ್ತು ಕೆಲಸ ಮಾಡಲಿಲ್ಲ ಅಂತಿತ್ತು. ತುಂಬಾ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಇವರಾದ್ರೂ ಒಂದು ಬೈಕ್ ನೀವು ನೋಡಿದ್ದು ಇದೊಂದು ಫಸ್ಟ್ ಒಂದು ಕ್ಲೂ ಅಂತಾರೆ. 10 ಕೇಸ್ನಲ್ಲಿ ನೀವೊಂದು ಬೈಕ್ ನೋಡಿದ್ದು ಈಗ ದೊಡ್ಡ ಮಟ್ಟದ ಸಂಚಲನ. ಆದ್ರೆ ಅವ್ರು ಹೇಳೋ ಪ್ರಕಾರ ಅವರ ಮನೆಯಲ್ಲಿ CCTV ಇಲ್ಲ. ಆದ್ರೆ ಅವರು ಬೆಳಗ್ಗೆ ಆ ಸಮಯಕ್ಕೆ ಎಷ್ಟೊತ್ತಾಗಿತ್ತು ಹೋಗುವ ರೋಡಲ್ಲಿ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಅದೇ ರೋಡು, ಮತ್ತೆ ನಡ್ಕೊಂಡು ಹೋಗಿದ್ರೆ ಅವರಿಗೆ ಹತ್ತಿರದ ರೋಡು ಇದೆ ಬೇರೆ. ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ನಮ್ಮ ಮನೆ ಮುಂದೆನೇ ಹೋಗ್ಬೇಕು ಅವರಿಗೆ. ಅವತ್ತು ಬೆಳಗ್ಗೆ ಇದನ್ನ ನೀವು ಸ್ಟಾರ್ಟಿಂಗಲ್ಲೇ ಹೇಳಿದ್ರ ಸರ್? ಹೌದು, ಸ್ಟಾರ್ಟಿಂಗಲ್ಲಿ ಹೇಳಿ ಅದೇ ಈ ಥರ ಬೈಕ್ ಹೋಗಿದೆ, ಇಲ್ಲೊಂದು ಬೆಳಿಗ್ಗೆ ಒಂದು ಬೈಕ್ ಹೋಗಿದೆ ಅಂತ ಹೇಳಿದೆ ಅಷ್ಟೇ. ಬಟ್ ನಿಮ್ಮ ಮನೆಯಲ್ಲಿ CCTV ಇಲ್ಲ? ಇಲ್ಲ. ಯಾಕಂದ್ರೆ ಈಗ ನಿನ್ನೆಯಿಂದ ಚರ್ಚೆ ಆಗ್ತಾ ಇರೋದು ನಿಮ್ಮ ಮನೆಯಲ್ಲಿ CCTV ಇತ್ತು ಅಂತ ಹೇಳಿ. ಇಲ್ಲ, ನಮ್ಮ ಮನೆಯಲ್ಲಿ ಯಾವ ಕಾರಣಕ್ಕೂ CCTV. ಲೋಕನಾಥ್ ಮನೆಯಲ್ಲಿ CCTV ಇತ್ತು ಇಲ್ಲ, ಹೀಗಾಗಿ ಪೊಲೀಸರು ಅದನ್ನು ವಶಪಡಿಸ್ಕೊಂಡಿದ್ದಾರೆ. ಅಲ್ಲ, ಹೇಳಿದ ಸುದ್ದಿ ಏನು ಹರಡ್ತಾ ಆಡ್ತಿದೆ, ನಾನು ಹೇಳ್ತಾ ಇರೋದು ಪೊಲೀಸರು ಅದನ್ನ ವಶಪಡಿಸ್ಕೊಂಡಿದ್ದಾರೆ. ಹೀಗಾಗಿ CCTV ನೋಡ್ತಾ ಇದ್ದಾರೆ. ಹೀಗಾಗಿ ಆರೋಪಿ ಸಿಗಬಹುದು ಅನ್ನುವಂಥದ್ದು ಒಂದು ಭಾರಿ ದೊಡ್ಡ ಮಟ್ಟದ ಚರ್ಚೆ ಇತ್ತು. ನೀವು ಈಗ ಹೇಳ್ತಾ ಇದ್ರೆ CCTV ಇರಲಿಲ್ಲ ನಿಮ್ಮ ಮನೆಯಲ್ಲಿ. ನಿಮ್ಮ ಮನೆಯಿಂದ ಎಷ್ಟು ದೂರದಲ್ಲಿ CCTV ಇತ್ತು ಸರ್? ನಮ್ಮ ಮನೆಯಿಂದ ಒಂದು 150 ಮೀಟರ್ ಅಷ್ಟರಲ್ಲಿ ಅಲ್ಲಿ ಕೆಳಗೆ ಒಂದು ಮನೆಯಲ್ಲಿ ಇರ್ತದೆ ಏನು CCTV. ನಮ್ಮ ಮನೆಯಲ್ಲಿ ಇಲ್ಲ. ಅಲ್ಲಿದೆ, ಆ ಮನೆಯಲ್ಲಿ ಇದೆ. ಆ ಮನೆಯಲ್ಲಿ ಇದೆ, ಅದರಲ್ಲಿ ಅವರು ಕಾಣುವುದಿಲ್ಲ ಅಂತ ಹೇಳಿದ್ರು, ಲೈಟ್ ಮಾತ್ರ ಕಾಣುವುದಂತ, ಬೆಳಕು ಮಾತ್ರ. ಮತ್ತೆ ಅಲ್ಲಿ ಒಂದು ಆಟೋ ರಿಕ್ಷಾ ಯಾರ್ದು ಸರ್ ಬರೋದು? ಆಟೋ ರಿಕ್ಷಾ ಅದು ಯಾರ್ದಂತ ನಮ್ಗೆ ಗೊತ್ತಲ್ಲ, ರಬ್ಬರ್ ಟಾಪಿಕ್ನವ್ರದಂತ ಹೇಳ್ತಿದ್ರು. ಅದು ನಾವು ನೋಡಿಲ್ಲ, ನಮಗೆ ಸಿಕ್ಲಿಲ್ಲ, ನಾವು ನೋಡಿಲ್ಲ. ಅದು ರಬ್ಬರ್ ಟಾಪಿಕ್ ಅಂತ ಹೇಳ್ತಿದ್ರು ಅವರು. ಇಷ್ಟು ದಿವಸ ಆಯ್ತು, ಏನ್ ಹೇಳ್ತೀರಾ ತನಿಖೆ ಬಗ್ಗೆ? ಏನ್ ಹೇಳ್ತೀರಾ? ತನಿಖೆ ನಮ್ದು ಇನ್ನು ಚುರುಕಾಗಿ ಮಾಡಿ ಬೇಗ ಹಿಡಿಬೇಕಂತ ಹೇಳುದು ನಾವು, ಬೇರೆ ಏನು ಹೇಳಲಿಕ್ಕಿಲ್ಲ. ನಾವು ಸುಮಂತಿಗೆ ನ್ಯಾಯ ಸಿಗ್ಬೇಕು. ಹೌದು, ನ್ಯಾಯ ಸಿಗ್ಬೇಕು. ನಮಗೆಲ್ಲ ಒಂದು ನೆಮ್ಮದಿಯ ವಾತಾವರಣ ಬರಬೇಕು. ಯಾಕೆ ನಿಮ್ಮ ಊರಿನಲ್ಲಿ ಈಗ ನೆಮ್ಮದಿ ಇಲ್ವಾ? ನೆಮ್ಮದಿ ಇಲ್ಲ, ಅದೇ ಅದಕ್ಕೆ ಹೆದರಿಕೆ ಆಗಿದೆ ಎಲ್ಲರಿಗೆ. ಮನೆಯಿಂದ ಹೊರಗೆ ಹೋಗುವವರೆಗೂ ಕೂಡ ಹೆದರಿಕೆ ಆಗ್ತದೆ. ಯಾರು ಏನು ಅನ್ನೋದು ಯಾವುದೂ ಇದಿಲ್ಲ. ಆರೋಪಿ ಸಿಗೋ ತನಕ ನಮಗೆ ಭಯ ಹೋಗುದಿಲ್ಲ. ಏನ್ ಮಧ್ಯರಾತ್ರಿಯಲ್ಲಿ ಎಚ್ಚರ ಆಗುತ್ತಂತೀರಾ? ಎಚ್ಚರಿಕೆ ಆದ್ರೆ ಅದು ಹೆದರಿಕೆ ಆಗ್ತದೆ ಅಂತ ಏನಂತ ಹೇಳಿ ಈಗ ಆಗಿದೆ ಅಂತ. ಸುಮಂತ್ ಒಂದು ಪ್ರತಿಭಾವಂತ ವಿದ್ಯಾರ್ಥಿ, ಅವನಿಗೊಂದು ನ್ಯಾಯ ಸಿಗ್ಬೇಕು. ನಮ್ಮ ಹೆಸರು ಲೋಕನಾಥ್ ರೈ. ನಿಮ್ಮ ಮೊಮ್ಮಗ ಸತ್ತಿ ಇವತ್ತಿಗೆ 1 ತಿಂಗಳಾಗ್ತಾ ಬಂತು, ಏನು ಹೇಳ್ತೀರಾ? ಹೇಳುವುದೆಂಥದ್ದು, ಇಷ್ಟವರೆಗೆ ಪೊಲೀಸ್ನವರು ಯಾವುದನ್ನು ಹಿಡಿದಿದ್ದಾರೆ, ಏನು ಸಿಕ್ಕಿದೆ, ಏನು ಸುಳಿವಿಲ್ಲ. ಏನಾಗಿತ್ತಂತ ಅವತ್ತು ಬೆಳಗ್ಗೆ? ನೀವೆಲ್ಲಿದ್ರ? ನೀವು ಅಜ್ಜ ಅವ್ರದ್ದು? ನಾನು ಮನೆಯಲ್ಲೇ ಇದ್ದೆ. ಅವತ್ತು ರಾತ್ರಿ ಭೇಟಿಯಾಗಿದ್ದ ನಿಮ್ಮನ್ನ? ಅವ ಬಂದಿದ್ದಾನೆ, ಅವ ಸ್ನಾನ ಮಾಡಿದ್ದಾನೆ, ಭಜನೆ ಮಾಡಿ ಅವನಷ್ಟಕ್ಕೆ 2 ಊಟ ಮಾಡಿ ಮಲಗಿದ್ದಾನೆ. ಬೆಳಿಗ್ಗೆ ಎಂಥದ್ದಾಗೋದು, ಬೆಳಿಗ್ಗೆ ಇಲ್ಲಿ ಬೊಬ್ಬೆ ಆಯಿತು, ಅವನ ಅಪ್ಪಂದು ಅಮ್ಮಂದು ಬೊಬ್ಬೆ ಆಯಿತು. ಆವಾಗ ನಾನು ಎದ್ದು ಹೊರಗೆ ಬಂದು ನೋಡುವಾಗ ಇವರು ಬೊಬ್ಬೆ ಹಾಕಿ ಸಿಕ್ಕಿದಲ್ಲೆಲ್ಲ ಓಡ್ತಾರೆ ಅಷ್ಟೇ. ಆಗ ನಿಮ್ಮ ದೊಡ್ಡ ಮೊಮ್ಮಗ ಇದ್ನ? ದೊಡ್ಡ ಮೊಮ್ಮಗನು ಇವರೊಟ್ಟಿಗೆ ಹುಡುಕಾಡ್ಲಿಕ್ಕೆ ಹೋಗಿದ್ದಾನೆ. ಈಗ ದೊಡ್ಡ ಮೊಮ್ಮಗನ ಬಗ್ಗೆ ಸುದ್ದಿ ಓಡ್ತಿತ್ತಲ್ಲ, ಅದಕ್ಕೇನಂತೀರಾ? ದೊಡ್ಡ ಮೊಮ್ಮಗ ನಮಗೆ ಸುದ್ದಿ ಓಡ್ಲಿಕ್ಕೆ ಅಂದ್ರೆ ಈ ರೀತಿಯ ಘಟನೆ ನಡೆದೇ ಇಲ್ಲ ಅಂತೀರಾ? ಘಟನೆ ನಡೆದಿದೆಯೋ ನಡೀಲಿಲ್ವೋ ಬಂದು ಅವ ನೋಡ್ಬೇಕಿಲ್ಲಿ, ಆ ನಂತರ ಅವ ಸುದ್ದಿ ಕೊಡ್ಬೇಕು. ಇದು ಅವನ ಸ್ಥಳದಲ್ಲೇ ಬೆಂಗಳೂರು ಮತ್ತೆ ಡಿಲ್ಲಿಯಲ್ಲೇ ಕೂತು ಸುದ್ದಿ ಕೊಡುವುದಲ್ಲ, ತೀರಾ ತಪ್ಪದು, ಕೊಡಬಾರ್ದು. ಅವ ಇನ್ನೂ ಹೆಚ್ಚಿಗೆ ಸುದ್ದಿ ಕೊಡ್ತಿದ್ರೆ ಕೊಡ್ಲಿ ಅಷ್ಟರವರೆಗೆ ನನಗೆ ಪಿತ್ತ ತಲೆಗೆ ಏರಿದೆ. ನನಗೆ ವರ್ಷದ 90 ಆಯ್ತು. 90 ವರ್ಷ ಆದ್ರೂ ನನಗೆ ಈ ಮಾತು ಕೇಳುವಾಗ ಪಿತ್ತ ಅಲ್ಲಿಗೆ ಏರಿದೆ ನನಗೆ. ಈಗ ನಿಮ್ಗೆ ವಯಸ್ಸು 90? ಮತ್ತೆಷ್ಟು 90, ಅದು ನಾಳ್ದು ವಿಷುವಿಗೆ 90 ಮುಗಿಯಿತು. ನೀವು ಮೂಲ ಎಲ್ಲಿ ಇದ್ರ? ಊರು ಮೊದಲು ಬಾಯರ್ನಲ್ಲಿ. ಏನ್ ಮಾಡ್ಕೊಂಡಿದ್ರ? ಕೃಷಿ ಮಾಡಿಕೊಂಡು. 90ನೇ ವಯಸ್ಸಿಗೆ ಈ ಘಟನೆ ನಡೆದಾಗ ಏನ್ ಅನ್ಸುತ್ತೆ ನಿಮಗೆ? ಇಂಥ ಘಟನೆ ನಡೀಲೇ ಇಲ್ಲ ನನ್ನ ಜೀವಮಾನದಲ್ಲಿ. ಇಲ್ಲ, ನನ್ನ ಈ ಜೀವಮಾನದಲ್ಲಿ ಇಂಥ ಘಟನೆ ನಡೆದೇ ಇಲ್ಲ. ಸುಮನ್ ನಿಮ್ಮೊಟ್ಟಿಗೆ ಹೇಗಿದ್ದ? ನನ್ನ ಮೊಮ್ಮಗ ನನ್ನೊಟ್ಟಿಗೆ ಹೇಗೆ ನನ್ನ ಮಗುವಿನ ಹಾಗೆ ಇದ್ದ. 2 ದಿವಸಕ್ಕಿಂತ ಮುಂಚೆ ಕೂಡ ಮಲಗುವಾಗ ನಾನು ಹಾಲು ಕೊಟ್ಟಿದ್ದೇನೆ ಅವನಿಗೆ. ನನಗೆ ಕತ್ತಲೆಗೆ ಯಾವಾಗಲೂ 2 ಕುಡಿತ ಹಾಲು ಕುಡಿದ ಅಭ್ಯಾಸ. ಇವತ್ತು ನಿನ್ನೆದಲ್ಲ, 50ನೇ ಇಸ್ವಿಯಿಂದ ನಂತರ ಇಷ್ಟರವರೆಗೆ ಅದೇ ಅಭ್ಯಾಸ ನನಗೆ. ನನಗೆ ಕೊಟ್ಟ 2 ಕುಡಿತ ಹಾಲಿನಲ್ಲಿ ಅವನಿಗೆ 1 ಕುಡಿತ ಹಾಲು ನಾನು ಕೊಟ್ಟಿದ್ದೇನೆ 1 ದಿವಸಕ್ಕೆ ಮುಂಚೆ. ನನ್ನ ಮಗ, ನನ್ನ ತಂದೆ, ಅವರ ಮನಸ್ಥಿತಿ ಏನಾಗಿರ್ಬೋದು ಅಂತ ಅವರವರ ಮನಸ್ಸನ್ನು ಅವರವರೇ ಹೇಳ್ಬೇಕಷ್ಟೇ. ಆದರೆ ತಡ್ಕೊಂಡು ನಿಲ್ತಾ ಇದ್ದಾರೆ ಅವರು ಬೇಸರವನ್ನು. ನಮ್ಮಿಂದಲೂ ನಮಗೆ ಇಷ್ಟು ಧೈರ್ಯ ಕೊಟ್ಟದ್ದು ಅಂತ ಹೇಳಿದರೆ ಅವರೇ.
ಆ ಹೌದು, ಮತ್ತೆ ಧೈರ್ಯದಲ್ಲಿ ಆದ ನಂತರ ನಮ್ಮ ಅದನ್ನು ಮುಂದೆ ತಕೊಂಡು ಹೋಗುವುದಕ್ಕೆ ಧೈರ್ಯ ಅಲ್ಲದೆ ಮತ್ತೇನುಂಟು ಇಲ್ಲಿ? ತಂದೆಯ ಧೈರ್ಯದ ಮಾತಾಡ್ಲಿ ನಾನು ಧೈರ್ಯದಲ್ಲಿದ್ದೇನೆ. ನಮ್ಮ ಹತ್ರ ಇರುವುದು ಅದೇ. ನಮ್ಮ ಹತ್ರ ಕಾಸು, ಹಣ, ಸಂಪನ್ಮೂಲ ಯಾವುದೂ ಇಲ್ಲ. ಕೊಡಿಸ್ಬೇಕು ಅಂತೇಳಿ ಈಗ ನಾವು ಪೊಲೀಸಿಗೆ ಕೊಟ್ಟಿದ್ದೇವೆ. ಪೊಲೀಸಿನವರು ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲೇ ಇಲ್ಲೇ ಎಲ್ಲ ಹೋಗ್ತಾ ಇದ್ದಾರೆ. ಏನು ಆಗಿದೆ ಎಂಬುದನ್ನು ನಮಗೆ ಅವರು ಕೊಡುವುದಿಲ್ಲ ಅಷ್ಟೇ. ಅದೇ ಅವರ ಹತ್ರವೇ ಕೇಳಬೇಕು. ನಮಗೆ ಗೊತ್ತಿಲ್ಲ ಏನು ನಿಮಗೆ ಇಷ್ಟು ಹುಡುಕಾಡಿದ್ದೀರಿ, ಏನು ಸಿಕ್ಕಿದೆ, ಏನಾಯಿತು, ಅದು ಕೇಳುವ ರೈಟ್ ನಮ್ಮ ಹತ್ರ ಇಲ್ಲ, ಅಧಿಕಾರ ಇಲ್ಲ ನಮಗೆ. ನೀವು ಒಂದು ಹೇಳ್ತಾ ಇದ್ರ ನನ್ನ ಹತ್ರ ವಿಪಕ್ಷ ನಾಯಕರು ಚರ್ಚೆ ಮಾಡಬೇಕು ಅಂತ. ಹೌದು. ಇದಾದ ಮೇಲೆ ಇನ್ನೊಂದು ಮೊಮ್ಮಗನ ಮೇಲೆ ಆರೋಪ. ಅದೇ ಇಂಥದ್ದನ್ನೆಲ್ಲ ಉಂಟು ಮಾಡುವವರಿದ್ದಾರಲ್ಲ, ಅವರು ಜಗತ್ತಿನಲ್ಲಿ ಮುಂದೆ ತುಂಬಾ ಬಾಳುವ ಅಂದಾಜು ಇಲ್ಲ. ಅವರು ಕಾಲ ಹೇಗೆ ನಿಮ್ಮ ಜೀವಮಾನದಲ್ಲಿ? ನಮ್ಮ ಕಾಲದಲ್ಲಿ ಇಂಥ ಘಟನೆಗಳೇ ತುಂಬಾ, ಒಂದು 25 ವರ್ಷಕ್ಕಿಂತ ಮುಂಚೆ ಒಂದಾದ್ರೂ ಆದದ್ದೇ ಇಲ್ಲ. ನ್ಯಾಯ ನೀತಿ ನಿಷ್ಠೆ ಸರಿ ಇತ್ತು, ಏನು ತೊಂದರೆ ಇಲ್ಲ. ಸತ್ಯ ಧರ್ಮಕ್ಕೆ ಯಾವಾಗಲೂ ಬೆಲೆ ಇತ್ತು. ಇವಾಗ ಸತ್ಯ ಅಡಗಿದೆ, ಸುಳ್ಳು ಮೇಲೆ ಬಂದಿದೆ ಅಷ್ಟೇ. ಸತ್ಯ ಅಡಗಿದೆ, ಸುಳ್ಳು ಎದ್ದು ನಿಂತಿದೆ. ನಾನು 8ನೇ ಕ್ಲಾಸ್ವರೆಗೆ ಹೋಗಿದ್ದೇನೆ. ಅದಕ್ಕಿಂತ ಜಾಸ್ತಿ ನಮಗೆ ಹೋಗಲಿಕ್ಕೆ ಕಂಡಬಟ್ಟೆ ದೂರ ಆದ ಕಾರಣ ಹೋಗುವ ವ್ಯವಸ್ಥೆ ನನ್ನ ತಂದೆಯವರ ಹತ್ರ ಇರಲಿಲ್ಲ. ನನ್ನ ತಂದೆಯವರು ಕೃಷಿ ಅವರಿಗೆ ತುಂಬ ಇರಲಿಲ್ಲ. ಕೈ ಕಸುಬು ಅಂತೇಳಿ ಅವಲಕ್ಕಿಯನ್ನು ರೆಡಿ ಮಾಡುವಂಥ ಕೆಲಸದಲ್ಲಿ ಇದ್ರು ಅವರು. ಅದರಲ್ಲಿ ಪ್ರಾಫಿಟ್ ಏನೂ ಇಲ್ಲ. ತಂದೆಯವರಿಗೆ ನಾವು 8 ಜನ ಮಕ್ಕಳನ್ನು ಸಾಕುವುದೇ ದೊಡ್ಡ ಒಂದು ಅವಸ್ಥೆಯಾಗಿ ಇತ್ತು ಆ ಟೈಮಿಗೆ. ಈಗ ಮಕ್ಕಳು ಅಂತೇಳಿ ಇರುವುದು 4 ಜನ, 3 ಹೆಣ್ಮಕ್ಳು, 1 ಗಂಡು ಮಕ್ಕಳು. ಎಲ್ಲ ದೊಡ್ಡವರು, ಎಲ್ಲರೂ ಮದುವೆ ಮಾಡಿ ಕೊಟ್ಟು ಅವರಿಗೆ ಮೊಮ್ಮಕ್ಕಳಾಗಿ ಇದೆ. 90 ವರ್ಷದ ಪ್ರಾಯದಲ್ಲಿ ನಿಮ್ಗೊಂದು ನಡಿಬಾರ್ದು ಘಟನೆ ನಡೀತು. ಹೌದು. ಈಗ ಏನ್ ಸರ್, ಎಲ್ಲಿವರೆಗೆ ಒಂದು ಬಹುದೊಡ್ಡ ಸುದ್ದಿ ಅಂತ ಹೇಳಿದ್ರೆ, ಲೋಕನಾಥ್ ಅವರ CC ಕ್ಯಾಮ್ರಾದಲ್ಲಿ ಒಂದು ವಿಷಯ ಬಂದಿದೆ ಅಂತ ಹೇಳಿ ಭಾರಿ ಸುದ್ದಿ ಇದೆ. ಆಟೋಗೆ ಸ್ಕೂಟರ್ ಗುದ್ದಿತು ಅಂತ ಹೇಳಿ, ಬೈಕ್. ಲೋಕನಾಥ್ ಶೆಟ್ಟಿ ಅವರ ಮನೆಯಲ್ಲಿ CC ಕ್ಯಾಮರಾ ಇಲ್ಲ. ಅಲ್ಲಿ ಎಲ್ಲ ಒಂದು CC ಕ್ಯಾಮರಾದಲ್ಲಿ ನೋಡಿದ್ದಾರೆ ಅಂತ ಹೇಳ್ತಾ ಇದ್ರು. ಅದರಲ್ಲಿ ಸ್ಪಷ್ಟವಾಗಿ ಉಂಟು, ಓದದ್ದು ಕಾಣ್ತದೆ, ಲೈಟ್ ಕಾಣ್ತದೆ ಓದದ್ದು ಅಂತೇಳಿ. ಆ ರೀತಿ ಗೊತ್ತುಂಟು ಅಷ್ಟೇ. ನೋಡಿದ್ದೇನೆ. ಅವರು ಪೂಜೆಗೆ ಹೊರಟು ನಿಂತಿದ್ರಂತೆ, ದನ ಪೂಜೆಗೆ ಹೋಗಲಿ, ಅಂಗಳದಲ್ಲಿ ಬೈಕ್ ಸ್ಟಾರ್ಟ್ ಮಾಡಿ ನಿಂತಿದ್ರು. ಆವಾಗ ಈ ಬೈಕ್ ಮೇಲಿಂದ ಓವರ್ ಸ್ಪೀಡಲ್ಲಿ ಇದು ಮಾಡಿಕೊಂಡು ಹೋದ ಅಲ್ಲೇ ಅಂತ ಹೇಳಿದರು. 5:13 ಏನೋ ಬೆಳಿಗ್ಗೆ ಅದೇ ದಿವಸ. 5:13 5:20 ಒಳಗೆ. ಏನಾಗಿದೆ ಅದು ವಿಷಯ ಏನಾಗಿದೆ ಅಂತ ಗೊತ್ತಿಲ್ಲ. ಸುಮ್ಮನೆ ಮನೆಯವರ ಮೇಲೆ ಆರೋಪ ಮಾಡುವುದಕ್ಕಿಂತ ಅದೆಲ್ಲ ಏನಾಗಿದೆ, ಅದು ಯಾರು, ಅದನ್ನೆಲ್ಲ ಹುಡುಕಿ ಅದನ್ನು ತನಿಖೆ ಮಾಡುವುದು ಒಳ್ಳೆಯದು ಅಂತ ನಾವು ಹೇಳೋದು. ಸುಮ್ಮನೆ ಊರಲ್ಲೆಲ್ಲ ಹೇಳ್ತಾರೆ ಅಂತ ಹೇಳಿ, ಕೆಲವರು ಹೇಳ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕೆಲವು. ಹಾಗೆ ಅದನ್ನೆಲ್ಲ ಮಾಡುವುದಕ್ಕಿಂತ ನ್ಯಾಯಕ್ಕೋಸ್ಕರ ಅದು ಯಾರು, ಆ ಬೈಕ್ ಎಲ್ಲಿದೆ, ಅವನನ್ನು ಶೋಧನೆ ಮಾಡಲಿ. ಯಾರು ಹೇಳ್ತಾರೆ ಊರಲ್ಲಿ ನಾನು ಸಂದರ್ಭ ಬರುವಾಗ ನಾನು ಹೇಳ್ತೇನೆ. ಈಗ ಅದನ್ನು ಹೇಳಲಿಕ್ಕೆ ಇಚ್ಛಿಸುವುದಿಲ್ಲ. ಸಂದರ್ಭ ಬಂದಾಗ ನಾನು ಹೇಳ್ತೇನೆ. ಹೌದಾ? ಊರಲ್ಲಿ ಹೇಳುವುದು ಇದ್ದೇ, ಏನು ಬೋಳಂಗಡಿ ಕೊಟ್ಟದ್ದನ್ನು ಹೇಳುವುದು, ಕೊಟ್ಟ ಮೇಲೆ ಅದನ್ನೇ ಮಾತಾಡುವುದು. ಪೊಲೀಸ್ನವರು ಏನು ಹೇಳಲಿಲ್ಲ, ಅವರ ಮಾತಲ್ಲಿ ಏನು ಬರಲಿಲ್ಲ ನನಗೆ. ಅವರು ಈಗಲೂ ಕೂಡ ತನಿಖೆ ಅಲ್ಲಲ್ಲಿ ನಿಂತು ಮಾಡ್ತಾ ಇದ್ದಾರೆ. ಆದರೆ ನನಗೆ ತುಂಬ ಸಪೋರ್ಟ್ ಎಲ್ಲೋ ಹೆಚ್ಚಿನ ಸಂಖ್ಯೆಯಲ್ಲಿ ಊರಿನವರು ಕೊಟ್ಟಿದ್ದಾರೆ, ಈಗಲೂ ಕೊಡ್ತಾ ಇದ್ದಾರೆ. ಏನ್ ಮಾಡಿದ್ದಾರೆ ನಿಮ್ಮ ವಿರುದ್ಧ ಸಂಚು ಏನಿಲ್ಲ, ಇದನ್ನು ಹೇಳ್ತಾ ಇದ್ದಾರೆ. ಹೇಳುವಾಗ ನಮಗೆ ಗೊತ್ತಾಗ್ತಾ ಇಲ್ಲ ಸರ್ ಕೆಲವು. ಏಕೆ ನಿಮ್ಗೆ ಏನಾದ್ರು ಈ ಜಾಗ ಏನಾದ್ರು ಅವ್ರಿಗೆ ಬೇಕಂತ? ನಮ್ಮ ಜಾಗದಲ್ಲಿ ಯಾರಿಗೂ ಕಣ್ಣಿಲ್ಲ, ಅಥವಾ ನನಗೆ ಜಾಗದ ಮೇಲೆ ಆಸೆ ಇಲ್ಲ, ಬೇಕಿದ್ರೆ ಬಿಟ್ಟು ಕೊಡೋದು. ಮಗನೇ ಇಲ್ಲ ಅಂತ ಹೇಳಿದ ಮೇಲೆ ಜಾಗ ಯಾರಿಗೆ ಬೇಕಾದು? ನನಗೆ ನ್ಯಾಯ ಬೇಕೀಗ ಅಷ್ಟೇ. ಸರಿಯಾದ ಆರೋಪಿಯೇ ನಮಗೆ ಹಿಡಿದು ಕೊಡಬೇಕು. ಈಗ ನಿಮ್ಮ ದೊಡ್ಡ ಮಗ ಕಾಲೇಜ್ ಹೋಗಿದ್ದಾನೆ ಇವತ್ತು? ಹೋಗಿದ್ದಾನೆ. ಮೊನ್ನೆ ಒಂದು ದಿವಸ ರಜೆ ಮಾಡಿದ. ಇದು ಬಂದ ನಂತರ ಮರುದಿವಸ ಹೋಗಲಿಲ್ಲ. ಮತ್ತೆ ಮರುದಿವಸ ಒತ್ತಾಯ ಮಾಡಿ ಕಲಿಸಿದೆ. ನಿನ್ನ ಭವಿಷ್ಯ ಮಾರೆ, ಹೋಗು, ಯಾರು ಏನು ಹೇಳ್ತಾರೆ ಅಂತೇಳಿ ಅದನ್ನು ನಾವು ತಲೆ ಕೆಡಿಸಿಕೊಳ್ಳೋದು ಬೇಡ ಅಂತೇಳಿ ಕಲಿಸಿದೆ. ಅದರ ನಂತರ ಹೋಗ್ತಾ ಇದ್ದಾನೆ. ಆದರೂ ಅವನ ಮನಸ್ಸಿನಲ್ಲಿ ಇದ್ದದ್ದು ಹೋಗ್ತದ. ಇದು ಬಂದ ನೆಕ್ಸ್ಟ್ ಡೇ, ಅದಕ್ಕಿಂತ ಮೊದಲು 1-2-3 ಕ್ಲಾಸ್ ಹೋದ ನಮ್ಮ ಕಾರ್ಯಕ್ರಮ ಮುಗಿದು. ಅದರ ನಂತರ ಹೀಗೆ ಹಾಕಿದ್ರಲ್ಲ ಅವರು. ಅದರ ನಂತರ ಮರುದಿವಸ ರಜೆ ಮಾಡಿದ್ದು. ನಾನು ಹೋಗುವುದಿಲ್ಲ, ನಾನು ಹೇಗೆ ಮುಖ ತೋರಿಸುವುದು ಅಂತ ಹೇಳಿದ. ಹಾಗೆ ಅದರ ನಂತರ ಮರುದಿವಸ ನಾನು ಒತ್ತಾಯ ಮಾಡಿ ಮತ್ತೆ ಹೊರಟ ಹೋಗ್ತಾ ಇದ್ದಾನೆ. ಈಗ ಹೋಗ್ತಾ ಇದ್ದಾನೆ. ಸೊ ಈ ವಯಸ್ಸಲ್ಲೂ ಶಕ್ತಿ ಇದೆ ಅಂತೀರಾ? ಶಕ್ತಿ ಇರಲಿ ಇಲ್ಲದಿರಲಿ, ನನ್ನ ಕಣ್ಣಿಗೆ ಶಕ್ತಿ ಇದೆಯಲ್ಲ, ಅವ ಕಾಣಬೇಕು ನನ್ನ ಕಣ್ಣಿನಲ್ಲಿ. ಹೌದು, ನನಗೆ ಘಾಸಿ ಇದಕ್ಕಿಂತ ದೊಡ್ಡ ಘಾಸಿ ಆಗುವ ಕೇಸು ಇನ್ನೊಂದು ಇಲ್ಲ. ನಾನು ಅಂತ ಹೇಳುವುದು ನನ್ನ ದೇಹದಲ್ಲಿ ಇಲ್ಲ, ದೇವರು ಕೊಟ್ಟ ಶಕ್ತಿ, ಅದನ್ನು ನಾನು ಉಪಯೋಗಿಸ್ತಾ ಇದ್ದೇನೆ. ಶೈಲೇಂದ್ರ, ನಾನು ಮೊನ್ನೆ ಬಂದಾಗ ಬಾರಿ ನಿಮ್ಮನ್ನು ನೋಡಿ ಖುಷಿ ಅನಿಸ್ತು. ನೀವೆಲ್ಲ ಇದನ್ನು ಬಿಡಿಸ್ತಾ ಇದ್ರ ಇಲ್ಲಿ ಮೆಣಸು. ನಾವು ಒಗ್ಗಟ್ಟಲ್ಲಿ ಎಲ್ಲರೂ, ಮಕ್ಕಳಾಗಲಿ ನಾವಾಗಲಿ ಒಗ್ಗಟ್ಟಲ್ಲಿ ಕೆಲಸದವರನ್ನು ಅಂತ ನಾವು ಮಾಡುವುದು ತೀರಾ ಕಡಿಮೆ. ನಾವೇ ಮಾಡುವುದು. ಕೆಲಸದವರನ್ನು ಮಾಡಿದರೆ ನಮಗೆ ಸಾಕಾಗುವುದಿಲ್ಲ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅದಕ್ಕೆಲ್ಲ ಸಾಕಾಗುವುದಿಲ್ಲ. ನಾವೇ ಮಾಡಿ ನಮ್ಮಷ್ಟಕ್ಕೆ ನಾವು ಎತ್ತಿದ್ದು. ಮೆಣಸನ್ನು ಬಿಡಿಸ್ತಾ ಇದ್ರು. ಹೌದು, ಅದೇ ಇಲ್ಲ, ಊರಿನಲ್ಲಿ ಇದನ್ನೇ ಕೇಳುದು. ಏನು ಸಿಕ್ತಿಲ್ಲ, ಏನಾಗಿದೆ ಅದು ಕೇಳ್ತಾ ಇರ್ತಾರೆ.
ಯಾರಿಗೂ ಇಲ್ಲ ಇಲ್ಲ, ಎಲ್ರಿಗೂ ಸಮಾಧಾನವೇ ಇದೆ. ನಾವು ಇಲ್ಲ ನೆರೆಕರೆ ಎಲ್ಲ ಒಳ್ಳೆ ರೀತಿಯಲ್ಲೇ ಇದ್ದು, ಒಳ್ಳೆ ರೀತಿಯಲ್ಲಿ ಸುಮಂತೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಅವ ಹುಡುಗ ಎಲ್ರಿಗೂ ಇದು ಮನಸ್ಸಿಗೆ ಹಿಡ್ದ ಹುಡುಗ. ಅವನಿಗೆ ಇಲ್ಲಿ ಊರಿನಲ್ಲಿ ಕೂಡ ಯಾರು ಅಂಥದ್ದೊಂದು ವೈರಿಗಳಿಲ್ಲ. ಇಡೀ ಗೇರುಕಟ್ಟೆ ಜನ ಬಂದಿದೆ ಇಲ್ಲಿ. ಅಲ್ಲಿ ಕೆರೆ ಹತ್ರ ಏನಾದರೂ 1,000 ಜನ ಬಂದಿದೆ ಅವನನ್ನು ನೋಡ್ಲಿಕ್ಕೆ. ಇವತ್ತಿಗೂ ಈ ಒಂದು ಕೇಸಿಂದ ಇದನ್ನೇ ಮುಗೀತಾ ಇಲ್ಲ. ಯಾಕಂತ ನನ್ಗೆ ಗೊತ್ತಿಲ್ಲ. ನಮ್ಗೆ ಇವತ್ತು ಒಂದು 100 ಫೋನ್ ಬರುತ್ತೆ. ಬಿಜಾಪುರ, ಗುಲ್ಬರ್ಗ, ಹುಬ್ಬಳ್ಳಿ, ಧಾರವಾಡ, ಕುಂದಾಪುರ, ಕಾರವಾರ. ಏನಾಯ್ತು ಸುಮಂತ ನ್ಯಾಯ ಸಿಗ್ತಾ ಅಂತ ಹೇಳಿ